ನಮ್ಮ ಭಾರತದ ಹೆಮ್ಮೆ ರಾಮಾಯಣ. ಕೇವಲ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ಪ್ರಪಂಚನೇ ಈ ಸಿನಿಮಾಗೋಸ್ಕರ ಕಾದು ಕುಳಿತಿದೆ. ಅಂಡ್ ಈ ಸಿನಿಮಾ ತಂಡದ ನ್ಯೂ ಅಪ್ಡೇಟ್ಸ್ ಅಂಡ್ ಇಲ್ಲಿಯವರೆಗೂ ಅಪ್ಡೇಟ್ಸ್ ಏನೇನಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ರಾಮಾಯಣ ತಂಡ ಇಡೀ ವರ್ಲ್ಡ್ ವೈಡ್ ಅಂದ್ರೆ ಓವರ್ ಆಲ್ ಗ್ಲೋಬಲ್ನ ಟಾರ್ಗೆಟ್ ಮಾಡ್ತಾ ಇದೆ. ಯಾಕಪ್ಪ ಅಂದ್ರೆ ಇದರ ಬಜೆಟ್ ಈಗಾಗಲೇ 2,000 ಕೋಟಿ ಅದಕ್ಕೂ ಮೀರಿ ದಾಟೋಗಿದೆ. ಅಂಡ್ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಲೇಟೆಸ್ಟ್ ಅಪ್ಡೇಟ್, ರಾಮನವಮಿಗೆ ರಾಮಾಯಣ ತಂಡದಿಂದ ಯಾವುದಾದರೂ ಒಂದು ಚಿಕ್ಕ ಗ್ಲಿಮ್ಸ್ ಬರೋದು ಪಕ್ಕ. ಟೀಸರ್ ಟ್ರೈಲರ್ ಬರಲ್ಲ, ಈಗಲೇ ಟೀಸರ್ ಗ್ಲಿಮ್ಸ್ ಯಾವ್ದಾದ್ರೂ ಬರಬಹುದು. ಅಂಡ್ ಈ ಟೀಸರ್ ಅಲ್ಲಿ ಮೇನ್ ಆಗಿ 4 ಕ್ಯಾರೆಕ್ಟರ್ಗಳ ಮೇಲೆ ತುಂಬಾನೇ ಡಿಪೆಂಡ್ ಆಗಿರುತ್ತೆ. ಫಸ್ಟ್ಲಿ ರಣಬೀರ್ ಕಪೂರ್ ಅವರು ರಾಮ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸೀತಾದೇವಿಯಾಗಿ ಸಾಯಿ ಪಲ್ಲವಿಯವರು, ಹಾಗೆ ಹನುಮಾನ್ ಪಾತ್ರದಲ್ಲಿ ಸನ್ನಿ ಡಿಯೋಲ್ ಅವರು ಕಾಣಿಸ್ಕೊಂಡಿದ್ದಾರೆ. ಇನ್ನು ಬಹುಮುಖ್ಯವಾಗಿ ನಮ್ಮ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಸಿನಿಮಾದಲ್ಲಿ ರಾವಣನ ಪಾತ್ರದಲ್ಲಿ ಮಿಂಚಿದ್ದಾರೆ. ಈ 4 ಪಾತ್ರಗಳ ಒಟ್ಟುಗೂಡಿ ಒಂದು ಟೀಸರ್ ಆರ್ ಒಂದು ಗ್ಲಿಮ್ಸ್ ಈ ರಾಮನವಮಿಗೆ ಬರೋದು ಪಕ್ಕಾ ಆಗಿದೆ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂದ್ರೆ ಟೆಸ್ಟ್ ಫೋಟೇಜಸ್ ಅಂತ ಇರುತ್ತೆ. ಅದನ್ನ ಫಾರಿನ್ ಕಂಟ್ರೀಸ್ ಅಲ್ಲಿ ಈಗಾಗ್ಲೇ ತುಂಬಾ ಜನಕ್ಕೆ, ಕೆಲವೊಂದು ಜನಕ್ಕೆ ತೋರಿಸಿದ್ದಾರಂತೆ ರಾಮಾಯಣದ ಟೆಸ್ಟಿಂಗ್ ಫೋಟೇಜಸ್ನ. ಅವ್ರು ನೋಡಿ ತುಂಬಾನೇ ಥ್ರಿಲ್ ಆಗಿದ್ದಾರೆ. ಅಂಡ್ ಅದರಲ್ಲಿ ಏಜ್ ಗ್ರೂಪ್ ಅಂತ ಇಲ್ಲ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಸೊ ಈ ಟೆಸ್ಟ್ ಫೋಟೇಜಸ್ನ ತೋರಿಸಿದಾರಂತೆ ಸಿನಿಮಾ ತಂಡ. ಅವ್ರ ಕಡೆಯಿಂದ ಅಂತೂ ತುಂಬಾ ಅಭೂತಪೂರ್ವವಾದಂತಹ ರೆಸ್ಪಾನ್ಸ್ ಬಂದಿದೆ. ಅಂಡ್ ಅದರಲ್ಲಿ ಮೇನ್ ಆಗಿ ರಾಮನ ಪಾತ್ರದಲ್ಲಿ ಮಾಡಿರುವಂತಹ ರಣಬೀರ್ ಕಪೂರ್ ಅವರು ನಿಜಕ್ಕೂ ಸಹ 100% ಅಲ್ಲಿ 90% ಅಷ್ಟು ಅವರೇ ರಾಮ ಅನ್ನೋ ಲೆವೆಲ್ಗೆ ಅವ್ರಿಗೆ ಅಷ್ಟು ವರ್ಕ್ ಮಾಡಿದ್ದಾರಂತೆ ಸಿನಿಮಾ ತಂಡ. ಇನ್ನ ರಾವಣ ಪಾತ್ರದಲ್ಲಿ ಮಿಂಚಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಯಾವ ಲೆವೆಲ್ಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ರು ಅಷ್ಟು ಪರ್ಫೆಕ್ಟ್ ಆಗಿ, ಅಷ್ಟು ಸಖತ್ತಾಗಿ ತೋರಿಸಿದ್ದಾರಂತೆ ರಾವಣನ ಪಾತ್ರದಲ್ಲಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಕಾಡೋದು ಅಂತಂದ್ರೆ ಈ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳಿಗೆ ಮೇನ್ ಆಗಿ ಹೊಡೆತ ಬೀಳೋದು VFX ಅಂಡ್ ಲೊಕೇಶನ್ಸ್. ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿರೋ ಹಾಗೆ ಕೆಲವೊಂದು ಸಿನಿಮಾಗಳು ತುಂಬಾ ಚೆನ್ನಾಗಿದ್ರು, ತುಂಬಾ ಆಕ್ಟಿಂಗ್ ಲೆವೆಲ್ ಸಖತ್ತಾಗಿದ್ರು, ನಗೆಪಾಟಲ್ಲಿ ಆಗೋದು VFX ಗಳಿಂದ. ಆದ್ರೆ ಈ ಸಿನಿಮಾಗೆ VFX ಮಾಡಿರೋದು ಸೊ ವರ್ಲ್ಡ್ ಅಲ್ಲೇ ತುಂಬಾನೇ ಹೆಸರು ಮಾಡಿರುವಂತಹ ಅಂಡ್ ಈ ಸಿನಿಮಾ ಈ ಒಂದು ಪ್ರೊಡಕ್ಷನ್ ಹೌಸ್ ಇಂದ ಬಂದಿರೋ ಇನ್ಫೆಕ್ಷನ್ ಆಗಿರ್ಬೋದು, ಡ್ಯೂನ್ ಆಗಿರ್ಬೋದು, ಈ ತರ ಸಿನಿಮಾ, ಹ್ಯಾರಿ ಪಾಟರ್ಗೂ ಸಹ ವರ್ಕ್ ಮಾಡಿದೆ. ಸೊ ಡಿನೆಕ್ ಕಂಪನಿ ಸೊ ಈ ತರ ಸಿನಿಮಾಗಳಿಗೆ ಮಾಡಿದೆ. ಬಟ್ ಅವರೇ ಸೃಷ್ಟಿ ಮಾಡ್ತಾ ಇರೋದು, ಅವರ ಪ್ರೊಡಕ್ಷನ್ ಅಲ್ಲೇ ಬರ್ತಾ ಇರೋದು ರಾಮಾಯಣ ಅನ್ನೋದು ತುಂಬಾ ವಿಶೇಷ. ಇನ್ನು ಅವರ ಪ್ರೊಡಕ್ಷನ್ ಅಲ್ಲೇ ತಯಾರಾಗ್ತಿರೋ ರಾಮಾಯಣಕ್ಕೆ ಇನ್ನು ಯಾವ ಲೆವೆಲ್ಗೆ ಅವರು ವರ್ಕ್ ಮಾಡಿರ್ತಾರೆ ಅನ್ನೋದು ಜಸ್ಟ್ ಥಿಂಕ್ ಮಾಡಿ. ಆ ಲೆವೆಲ್ ಅಲ್ಲಿ ಇರುತ್ತೆ VFX ಅಂಡ್ ಲೊಕೇಶನ್ಸ್. ಅಂಡ್ ಇತ್ತೀಚೆಗೆ ಲಂಕಾ ಸೆಟ್ ಸೊ ವೈರಲ್ ಆಗುತ್ತೆ, ಅಂದ್ರೆ ಲೀಕ್ ಆಗುತ್ತೆ. ಈ ಲೀಕ್ ನ ಚಿತ್ರತಂಡದವರೇ ಮಾಡಿದ್ರು ಅಂತ ಕೆಲವೊಬ್ರು ಹೇಳ್ತಾರೆ. ಆಮೇಲೆ ಇದು ರಿಯಲ್ ಅಲ್ಲ, AI ಅಂತ ತುಂಬಾ ಜನ ಅದನ್ನ ವಾದ ಮಾಡ್ತಾರೆ. ಆದ್ರೆ ಆಮೇಲೆ ಸ್ವಲ್ಪ ಸಮಯದ ನಂತರ ಇದೇ ತಂಡದವರು ಆ ಒಂದು ಲೀಕ್ ಆಗಿರೋ ವಿಡಿಯೋ ರೀಲ್ಸ್ ಗಳನ್ನ ಎಲ್ಲವನ್ನು ಕಾಪಿರೈಟ್ಸ್ ಹಾಕಿ ಬ್ಲಾಕ್ ಮಾಡ್ತಾರೆ. ಅಂಡ್ ಇನ್ನ ಈ ಸಿನಿಮಾದ ಒಂದು ರೂಮರ್ ಇದೆ, ಇದ್ದರೂ ಇರಬಹುದು ಎಂಬುವ ರೂಮರ್. ಏನಪ್ಪಾ ಅಂದ್ರೆ ಸಿನಿಮಾ ಸ್ಟಾರ್ಟ್ ಆಗೋದು ರಾಮ್ ಅಂಡ್ ರಾವಣ ಇಬ್ಬರ ಬಾಲ್ಯದಿಂದ, ಅಲ್ಲಿಂದ ಇಬ್ಬರ ಒಂದು ಬಾಲ್ಯ ಪ್ಯಾರಲಲ್ ಆಗಿ ಹೋಗ್ತಾ ಇರುತ್ತೆ ಅನ್ನೋದು ಒಂದು ರಿವೀಲ್ ಆಗಿರುವಂತ ಸಂಗತಿ ಈಗ ಸದ್ಯಕ್ಕೆ. ಸೊ ರಾಮಾಯಣ ಸ್ಟಾರ್ಟ್ ಆಗೋದು ರಾಮ ಹಾಗೂ ರಾವಣರ ಬಾಲ್ಯದಿಂದ. ಮೊದಲ ಪಾರ್ಟ್ ಮುಕ್ತಾಯ ಆಗೋದು ಸೀತಾಪಹರಣಕ್ಕೆ, ಅಲ್ಲಿಗೆ ಮೊದಲ ಪಾರ್ಟ್ ಮುಕ್ತಾಯ ಆಗುತ್ತೆ ಅಂತ ಈಗಾಗಲೇ ಕೆಲವೊಂದು ಸಂಗತಿ ಹೊರ ಬಂದಿದೆ. ಅಂಡ್ ಇದ್ರೂ ಇರಬಹುದು ಅಲ್ಲಿಗೆ. ಸೊ ರಾಮಾಯಣದ ಸೆಕೆಂಡ್ ಪಾರ್ಟ್ ಶೂಟಿಂಗ್ ಸಹ ಈಗಾಗಲೇ ಶುರು ಆಗಿದೆ.
ಅಂಡ್ ಈ ದೀಪಾವಳಿಗೆ ಸಿನಿಮಾ ಬರೋದಕ್ಕೆ ಎಲ್ಲಾ ತಯಾರಿಗಳನ್ನ ಪ್ರಮೋಷನ್ಸ್ಗಳನ್ನ ಪ್ಲಾನ್ ಮಾಡ್ತಾ ಇದೆ ರಾಮಾಯಣ ಸಿನಿಮಾ ತಂಡ. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ರಣಬೀರ್ ಕಪೂರ್ ಅವರು ಈ ಸಿನಿಮಾದಲ್ಲಿ ಕೇವಲ ರಾಮನ ಅವತಾರ ಮಾತ್ರ ತಾಳಿಲ್ಲ, ಪ್ಯಾರಲಲ್ ಆಗಿ ವಿಷ್ಣು ಪುರಾಣದಲ್ಲಿ ಬರುವಂತಹ ಪರಶುರಾಮ, ವಿಷ್ಣು ಅವತಾರಗಳನ್ನು ಸಹ ಅವರು ಎತ್ತಿದ್ದಾರೆ. ಅಲ್ಲಿಗೂ ಸಹ ರಾಮಾಯಣ ಕನೆಕ್ಟೆಡ್ ಇದೆ ಎನ್ನುವುದು ಕೆಲವರ ವಾದ. ಅಂಡ್ ಇದು ಕೇವಲ ರೂಮರ್ಸ್ ಅಷ್ಟೇ. ಸೊ ರಾಮಾಯಣದ ಮುಂದಿನ ಭಾಗದಲ್ಲಿ ಹೊರಬೀಳುವಂತಹ ಅಪ್ಡೇಟ್ಸ್ಗಳನ್ನ ನಾನು ಕೊಡ್ತಾ ಹೋಗ್ತೇನೆ. ಕೀಪ್ ವಾಚಿಂಗ್ ಕನ್ನಡ ಫಿಲ್ಮ್ ಹಿಸ್ಟ್ರಿ. ಜಯಂತ್ ಸೈನಿಂಗ್ ಆಫ್. ನಮಸ್ಕಾರ.